ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಾ ಇದ್ದೀರಾ ನೀವು? ನೋಡಿ, ಇದು ಬೈಪಾಸ್ ರೋಡ್. ಇದು ನಿಮಗೆ ಬೆಂಗಳೂರು ಮೈಸೂರು ರೋಡ್ ಎಕ್ಸಿಟ್ ಬಂದು ಬರೀ ಅರ್ಧ ಕಿಲೋಮೀಟ್ರ್, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ ಬರೀ 3.5 ಕಿಲೋಮೀಟ್ರ್ ಅಥವಾ 4 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ನೋಡಿ, ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 7 ಕುಂಟೆ ಜಾಗ. ನಿಮ್ಗೆ ಹತ್ತತ್ರ ಒಂದು 70ರಿಂದ 80 ಅಡಿ ಒಳಗಡೆ ಈ ಜಾಗ ಬರುತ್ತೆ. ಇದು ಫುಲ್ ಸ್ಕ್ವೇರ್ ಆಗಿ ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಮತ್ತು ಈಗ ನೀವು ರೈಲ್ವೆ ಗೇಟ್ ನೋಡಿದ್ರಲ್ಲ, ಅಲ್ಲಿ ಈಗ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ. ಇಲ್ಲಿಂದ ನೀವು ಆರಾಮಾಗಿ ಬೆಂಗಳೂರು ಮೈಸೂರಿಗೆ ಹೋಗ್ಬೋದು. ನಿಮ್ಗೆ ಈ 7 ಕುಂಟೆ ಏನಿದೆ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ, ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ. ಇದು ನೋಡಿ, ಇಲ್ಲಿಂದ ಹಿಡ್ದು ನಿಮಗೆ ಆ ಮರ ಏನಿದೆ ಅಲ್ಲಿವರೆಗೂ ಜಾಗ ಬರುತ್ತೆ. ನೋಡಿ, ಇದು ಏನು ಹಿಂಗೆ ಹೋಗಿ ಫುಲ್ ಸ್ಕ್ವೇರ್ ಆಗಿ ಆ ಥರ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಜಾಗ. ಇದು ಬಂದು ನಿಮಗೆ ಕೆಂಪು ಭೂಮಿ. ನೋಡಿ, ಇದೇನು ಡೈಮೆನ್ಷನಲ್ಲಿದೆ ಸೇಮ್ ಇದು ಕೂಡ ಅದೇ ಡೈಮೆನ್ಷನ್ ಇರುವಂಥ ಜಾಗ ಇದು. ಮತ್ತು ನಿಮಗೆ ನೋಡಿ, ಅಲ್ಲೆಲ್ಲ ಲೇಔಟ್ಗಳು ಅವೆಲ್ಲ ಆಗ್ಬಿಟ್ಟಿದೆ. ಮತ್ತು ನಿಮಗೆ ಇದು ಬಂದು ಇಲ್ಲಿ ಬ್ರಿಡ್ಜು ಕಂಟಿನ್ಯೂಷನ್ ಆದರೆ ಆರಾಮಾಗಿ ಬೆಂಗಳೂರು ಮೈಸೂರು ರೋಡ್ಗೆ ನೀವು ಇಲ್ಲಿಂದನೇ ಆರಾಮಾಗಿ ಹೋಗ್ಬೋದು. ಇದ್ರ ಬೆಲೆ ಬಂದು 7.5 ಲಕ್ಷ ಪರ್ ಗುಂಟೆ ಅಂತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ ಇದು. ಯಾರಾದರೂ ಈ ಬೆಂಗಳೂರು ಮೈಸೂರು ರೋಡ್ಗೆ ಇರಬೇಕು, ರೋಡ್ಗೆ ಹತ್ತಿರ ಇರಬೇಕು, ಸಿಟಿಗೂ ಹತ್ತಿರ ಇರಬೇಕು, ಒಂದು 10 ಕುಂಟೆ 8 ಕುಂಟೆ 7 ಕುಂಟೆ ಅಂತ ಹುಡುಕ್ತಾ ಇರ್ತೀರಲ್ಲ, ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ನೋಡಿ, ಸ್ಕ್ವೇರ್ ಆಗಿದೆ. ಏನಿದೆ ಹೀಗಿದೆ ನೋಡಿ, ಇಲ್ಲಿಂದ ನೋಡಿ, ಕಲ್ಲಿಂದ ನಿಮಗೆ ಫುಲ್ಲು ಅಲ್ಲಿವರೆಗೂ ಸ್ಕ್ವೇರ್ ಆಗಿ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಮತ್ತು ನಿಮಗೆ ಬಸ್ ಸ್ಟಾಪು ಕೂಡ ಅಲ್ಲೇನೆ, ಆರಾಮಾಗಿ ನೀವು ಬಸ್ ಇಳಿದು ಕೂಡ ಇಲ್ಲಿಗೆ ಬರ್ಬೋದು ಆರಾಮಾಗೆ. ಇದು ಬಂದು ನಿಮಗೆ ನಗರಸಭೆ ಲಿಮಿಟ್ಸಿಗೆ ಸೇರುತ್ತೆ ಚನ್ನಪಟ್ಟಣಕ್ಕೆ. ಯಾರೆಲ್ಲ ಈ 7 ಕುಂಟೆ 8 ಕುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.